ನಮಸ್ಕಾರ, ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಂಗಳೂರು ಗಲಭೆ ಪೂರ್ವ ನಿಯೋಜಿತವಾ ಅನ್ನುವ ಪ್ರಶ್ನೆ ಇದೆ. ಮೊದಲೇ ಪ್ಲಾನ್ ಮಾಡಿಕೊಂಡಿದ್ರ ಕಿಡಿಗೇಡಿಗಳು? ಗಲಭೆ ಹಿಂದೆ ಎಸ್ಡಿಪಿಐ ಕೈವಾಡ ಇದೆಯಾ ಅನ್ನುವ ಪ್ರಶ್ನೆ ಅಂತೂ ಸಹಜವಾಗಿ ಕಾಡ್ತಾ ಇರುವಂತದ್ದು. ಈ ಒಂದು ಪೂರ್ವ ನಿಯೋಜಿತನ ಅಥವಾ ಸಡನ್ ಆಗಿ ಅಷ್ಟೊಂದು ಜನ ಬಂದ್ಬಿಟ್ರ ಅನ್ನೋದನ್ನ ಯಾರು ಕೂಡ ನಂಬಲಿಕ್ಕೆ ತಯಾರಿಲ್ಲ. ಸಡನ್ ಆಗಿ ಅಷ್ಟೊಂದು ಜನ ಬಂದು ಸೇರ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅದು ಒಂದ್ ಕಡೆ ಆಗಿದ್ರೆ ಓಕೆ, ಬಟ್ ಮೂರ್ ಕಡೆ ಸಡನ್ ಆಗಿ ಯಾರು ಕೂಡ ಅಷ್ಟೊಂದು ಜನ ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಫೇಸ್ಬುಕ್ ಪೋಸ್ಟ್ ನೆಪ ಮಾತ್ರ ಕಾರಣನ ಇಲ್ಲಿ ಅನ್ನುವ ಪ್ರಶ್ನೆನೂ ಕೂಡ ಇದೆ. ನವೀನ್ ಹಾಕಿರುವಂತ ಫೇಸ್ಬುಕ್ ಪೋಸ್ಟ್ ಕೇವಲ ನೆಪ ಮಾತ್ರನಾ ಅನ್ನುವ ಪ್ರಶ್ನೆನೇ ಎದ್ದಿರುವಂತದ್ದು. ಪ್ಲಾನ್ ಮಾಡಿಕೊಂಡ ಟೈಮ್ ನಲ್ಲೇ FB ಪೋಸ್ಟ್ ಹಾಕಲಾಗಿದೆಯಾ ಅನ್ನುವ ಪ್ರಶ್ನೆನೂ ಇದೆ. ಪ್ಲಾನ್ಗೆ ತುಪ್ಪ ಸುರಿತಾ FB ಪೋಸ್ಟ್, ಇದೊಂದು ನೆಪವಾಗ್ಲಿಕ್ಕೆ ಕಾರಣವಾಯ್ತಾ ಅನ್ನುವ ಒಂದು ಪ್ರಶ್ನೆಗಳು ಈಗ ಕಾಡ್ತಾ ಇರುವಂತದ್ದು. 10,000 ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಈ ಒಂದು ಗಲಭೆಯ ಕೇಸ್. ಗಲಭೆಗೆ ಅಂತಾನೆ ಟೀಮ್ ರೆಡಿ ಆಗಿದ್ವಾ? ಇಲ್ಲಿ ಗಲಭೆಯನ್ನ ಸೃಷ್ಟಿ ಮಾಡಲೇಬೇಕು, ಅದೇನಾದ್ರೂ ಆಗ್ಲಿ ಅನ್ನುವ ರೀತಿಯಲ್ಲೇ ಈ ಒಂದು ಟೀಮ್ ಅನ್ನು ಕೂಡ ಸೃಷ್ಟಿ ಮಾಡದಂತೆ ಕಾಣಿಸ್ತಾ ಇದೆ. ಗಲಭೆ ಸಂಬಂಧ ಹಲವು ಸಭೆಗಳು ಕೂಡ ನಡೆದಿದ್ವಾ ಬೆಂಗಳೂರಿನಲ್ಲಿ? ಈ ಎಲ್ಲ ಆಂಗಲ್ ನಲ್ಲೂ ಕೂಡ ಈಗ ತನಿಖೆ ಆರಂಭವಾಗಿದೆ. ಗಲಭೆಗೆ ಅಂತಾನೆ ಫಂಡ್ ಬಂದಿತ್ತ, ಅದೇ ದುಡ್ಡನ್ನ ಪುಂಡರಿಗೆ ಹಂಚಲಾಯ್ತು. ಯಾಕೆಂದ್ರೆ ನಾವು ನಿಮ್ಗೆ ತೋರಿಸ್ತಾ ಇದ್ವಿ ಒಂದು CCTVಯ ದೃಶ್ಯಾವಳಿಯನ್ನ. ಅಲ್ಲಿ ದುಡ್ಡನ್ನ ಹಂಚ್ತಾ ಇದ್ರು ಅಲ್ಲಿಗೆ ಬಂದಿದ್ದಂತ ಗಲಭೆಕೋರರಿಗೆ. ಸೊ ಇದು ಪೂರ್ವ ನಿಯೋಜಿತ ಅನ್ನೋದಕ್ಕೆ ಅದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್. CCTVಯಲ್ಲಿ ಸರಿಯಾಗಿದ್ದು ಅದೇ ವಿಡಿಯೋನ ಬೈಕ್ ನಲ್ಲಿ ಬಂದು ದುಡ್ಡನ್ನ ಹಂಚಿದ್ದು ಯಾರು? ಹಾಗಾದ್ರೆ ಇದೇ ಅನುಮಾನದ ಮೇಲೆ ಪೊಲೀಸ್ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಆಂಗಲ್ಗಳ ಮೇಲೆ ಅವರಿಗೆ ಉದ್ಭವಿಸಿರುವಂತ ಪ್ರಶ್ನೆಗಳ ಜೊತೆಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 5-6 ದಿನದಿಂದ ಪಿತೂರಿಗೆ ಪ್ಲಾನ್ ಅನ್ನ ಹಾಕಲಾಗಿತ್ತ? ರಾಮ ಮಂದಿರ ಶಿಲಾನ್ಯಾಸ ದಿನದಿಂದಲೇ ಪಿತೂರಿಯನ್ನ ಹಾಕಲಾಗಿತ್ತ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ ಈಗ. ಕಳೆದ 5-6 ದಿನದಿಂದ ಕೂಡ ಪಿತೂರಿಗೆ ಪ್ಲಾನ್ ಅನ್ನ ಹಾಕಲಾಗಿತ್ತ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ಬೇಕಾಗಿದೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಿ, ರಾಮ ಮಂದಿರ ಶಿಲಾನ್ಯಾಸ ದಿನದಿಂದಲೇ ಪಿತೂರಿಯನ್ನ ನಡೆಸಲಾಗ್ತಾ ಇತ್ತ ಅನ್ನುವ ಪ್ರಶ್ನೆ ಕೂಡ ಸಹಜವಾಗಿ ಕಾಡ್ತಾ ಇರುವಂತದ್ದು. ಶಾಸಕ ತನ್ವೀರ್ ಸೇಠ್ ಅವರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಎಸ್, ಈ ಒಂದು ವಿಚಾರವನ್ನ ಹೇಳಿರುವಂತದ್ದು ಕಾಂಗ್ರೆಸ್ನ ಶಾಸಕ ಮಾಜಿ ಸಚಿವರಾಗಿರುವಂತ ತನ್ವೀರ್ ಸೇಠ್ ಅವರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಗುಪ್ತಚರ ಇಲಾಖೆ ವೀಕ್ ಆಗಿದೆ, ಇನ್ನಷ್ಟು ಆಪ್ಗಳ ನಿಷೇಧ ಆಗಬೇಕಾಗಿದೆ. ಮೈಸೂರಿನಲ್ಲಿ ಮಾಜಿ ಸಚಿವ ತನ್ವೀರ್ ಸೇಠ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇದು ಕಳೆದ 5-6 ದಿನದಿಂದನೇ ಈ ರಾಮ ಜನ್ಮಭೂಮಿಯ ಶಿಲಾನ್ಯಾಸ ಆದ ಮೇಲೆ ಇದು ಪ್ರಾರಂಭ ಆಗಿದೆ. ಇದರ ಜೊತೆಗೆ ಇದಕ್ಕೆ ಮತ್ತಷ್ಟು ಮಹತ್ವ ಸಿಕ್ಕಿರುವಂಥದ್ದು ಅಖಂಡ ಶ್ರೀನಿವಾಸ ಮೂರ್ತಿಯ ತಂಗಿಯ ಮಗ ಆಗಿರೋದ್ರಿಂದ ಅದಕ್ಕೆ ಇನ್ನಷ್ಟು ಮಹತ್ವ ಸಿಕ್ಕಿದೆ. ಇದಕ್ಕೆ ರಾಜಕೀಯ ಬೇಡ, ನಮ್ಮಲ್ಲಿ ಇಂಟೆಲಿಜೆನ್ಸು ತೀರ ಪ್ರಮಾಣದಲ್ಲಿ ವೀಕ್ ಆಗಿದೆ. ಮುಂದೆ ಏನಾಗುತ್ತೆ ಅಂತ ಪೊಲೀಸ್ ಗುಪ್ತಚರ ಇಲಾಖೆಗೆ ಗೊತ್ತಿರಬೇಕು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ನಿಮ್ಗೆ ಅವಾಗ್ಲೂ ಕೂಡ ಕೇಳಿದ್ದೆ, ಈ ನವೀನ್ ಹಾಕಿರುವಂತ ಪೋಸ್ಟ್ ಜಸ್ಟ್ ನೆಪ ಮಾತ್ರ ಅಂತ ಕಾಣಿಸ್ತಾ ಇದೆ, ಬಟ್ ಇದರ ಹಿಂದಿರುವಂತ ರೀಸನ್ಗಳು ತುಂಬಾ ಡೀಪ್ ಆಗಿ ಹೋಗದಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ, ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಅದು ಅಂತ ತನ್ವೀರ್ ಸೇಠ್ ಅವರ ಹೇಳಿಕೆ ಅದೆಲ್ಲವಕ್ಕೂ ಕೂಡ ಪುಷ್ಟಿ ನೀಡಿದಂತೆ ಕಾಣಿಸ್ತಾ ಇದೆ. ಖಂಡಿತ ಪೃಥ್ವಿ, ಏನು ನಿನ್ನೆ ನಡೆದಂಥ ಒಂದು ಘಟನೆ ಒಂದು ಪ್ರೀ ಪ್ಲಾನ್ ಅಥವಾ ಮತ್ತೆ ಷಡ್ಯಂತ್ರದಿಂದ ಕೂಡಿರುವಂಥದ್ದು ಒಂದು ಅಂತೇಳಿ ಈಗಾಗಲೇ ಪೊಲೀಸರ ತನಿಖೆಯಲ್ಲೂ ಸಹ ಬೆಳಕಿಗೆ ಬರ್ತಾ ಇರುವಂಥದ್ದು. ಏನು ಕೇವಲ ನಿನ್ನೆ ಸಂಜೆ ಒಂದು 6 ಗಂಟೆಗೆ ಒಂದು ಪೋಸ್ಟನ್ನು FB ಪೋಸ್ಟ್ ಹಾಕಿದ್ರು ಅಂತೇಳಿ ಮತ್ತೆ 7 ಗಂಟೆಗೆ ದೂರು ಕೊಡ್ತಾರೆ, ಮತ್ತೆ 9 ಗಂಟೆಗೆ ಇಮಿಡಿಯೇಟ್ ಆಗಿ ಒಂದು ಗಲಾಟೆ ಆಗುತ್ತೆ. ಆದರೆ ಬೆಂಗಳೂರು ಈ ಒಂದು ಗಲಾಟೆ 3 ಭಾಗಗಳಲ್ಲಿ ಅಟ್ ಎ ಟೈಮ್ ಒಂದು ರೈಸ್ ಆಗೋದ್ರಿಂದ ಇದು ಸಾಕಷ್ಟು ಅನುಮಾನಗಳು ಸಹ ಉಂಟಾಗುತ್ತೆ. 2 ಪೊಲೀಸ್ ಠಾಣೆ ಮತ್ತು ಒಂದು MLA ಮನೆ ಮೇಲೆ ಒಂದು ಗಲಾಟೆಯಾಗಿ ಸಾಕಷ್ಟು ಹಾನಿ ಆಗುತ್ತೆ. ಮತ್ತೆ ಪೊಲೀಸ್ ಠಾಣೆಗಳಿಗೂ ಸಹ ಬೆಂಕಿ ಇಡೋದ್ರಿಂದ ಇದು ಪೂರ್ವ ನಿಯೋಜಿತ ಅಂತೇಳಿ ಒಂದು ಅನುಮಾನಗಳು ಸಹ ಉಂಟಾಗ್ತಿರುತ್ತದೆ. ಮತ್ತೆ ಅಲ್ಲಿ ಒಂದು ಪ್ರತಿಭಟನೆ ಏನಾಗುತ್ತೆ, ಮತ್ತೆ ಗಲಾಟೆ, ಅದರಲ್ಲಿ 2 ಪ್ರಮುಖ ನಾಯಕರು ಮತ್ತೆ ಕಾರ್ಯಕರ್ತರು. ಮಾತಾಡಿಸ್ತೀನಿ ನಿಮ್ಮನ್ನ. ಈಗ ನಮ್ಮ ಜೊತೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೆ ಮಾಜಿ ಸಚಿವರಾಗಿರುವಂತ ರೇಣುಕಾಚಾರ್ಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ನಿನ್ನೆ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಫಸ್ಟ್ ರಿಯಾಕ್ಷನ್?
ಮನುಕುಲವೇ ತಲೆ ತಗ್ಗಿಸುವಂತಾಗಿದೆ. ನಾಚಿಕೆ ಆಗ್ಬೇಕು ಇವರಿಗೆ. ಯಾವ್ದೋ ಒಂದು ಪೋಸ್ಟ್ಗೆ ಕಾಮೆಂಟ್ ಮಾಡಿದ್ರೆ ಅದನ್ನ ದೊಡ್ಡ ಇಶ್ಯೂ ಮಾಡ್ತಾರೆ ಅಂದ್ರೆ ಇವರು ನಿಜವಾಗ್ಲೂ ದೇಶದ್ರೋಹಿಗಳು, ಭಯೋತ್ಪಾದಕರು. ನಮ್ಮ ಹಿಂದೂ ದೇವತೆಗಳ ಬಗ್ಗೆ, ಪ್ರಧಾನಮಂತ್ರಿಗಳ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕ್ತಾರಲ್ಲ, ಕಾವಲು ಬೈರಸಂದಲ್ಲಿ ನಡೆದ ಘಟನೆ ಇಡೀ ಮನುಕುಲವೇ ತಲೆ ತಗ್ಗಿಸಬೇಕು. ಈಗಾಗಲೇ ನಮ್ಮ ಸರ್ಕಾರ ಕಠಿಣ ಕ್ರಮ ಜರುಗಿಸಿದೆ, ಬಂಧಿಸಿದೆ. ಅಂತವ್ರ ಅಷ್ಟು ಸುಲಭ ಬಿಡಲ್ಲ ನಮ್ಮ ಸರ್ಕಾರ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು. ಅಲ್ಲ, ಮತ್ತೊಂದ್ ಕಡೆ ಸಾಕಷ್ಟು ಜನ ಬಿಜೆಪಿ ನಾಯಕರು ಹೇಳ್ತಾ ಇದ್ರು SDPI, KFD, PFI ಸಂಘಟನೆಗಳ ಒಂದು ಕೈವಾಡ ಇದರಲ್ಲಿ ಪ್ರಮುಖವಾಗಿ ಕಾಣ್ತಾ ಇದೆ ಅಂತ. ಒಂದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತು ಕೇಂದ್ರ ರಾಜ್ಯದಲ್ಲಿ ನಮ್ದೇ ಬಿಜೆಪಿ ಸರ್ಕಾರ ಇದೆ. ಏನಾಗಿದೆ, ಕಾಂಗ್ರೆಸ್ನವರಿಗೆ ಮತ್ತು ಭಯೋತ್ಪಾದಕರಿಗೆ ಯಾವುದೇ ಇವತ್ತು ಇಶ್ಯೂ ಇಲ್ಲ. ಇವತ್ತು ರಾಮ ಮಂದಿರ ನಿರ್ಮಾಣ ಮಾಡಿದೆ ಮೊನ್ನೆ ಈ ದೇಶದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ಮೋದಿಜಿಯವರು ಶಂಕುಸ್ಥಾಪನೆ. ಆ ಸಂದರ್ಭದಲ್ಲೂ ಕೈಘಟನೆ ನಡೆಯಲಿಲ್ಲ. ಎಲ್ಲ ಒಂದ್ ಕಡೆ ಇದನ್ನು ಸಹಿಸಲಾಗದೆ ದೇಶದ್ರೋಹಿಗಳು ಇದನ್ನು ಪ್ರಚೋದನೆ ಮಾಡ್ತಾರೆ. ನಾನು ಕಾಂಗ್ರೆಸ್ಸಿನ ಮುಖಂಡ ಕೇಳಕ್ ಇಚ್ಛೆ ಪಡ್ತೀನಿ. ಇವರು ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದರೆ ಎರಡು ಕೋಮುಗಳ ಮಧ್ಯೆ ಸಾಮರಸ್ಯ. ಯಾರಿಗೆ ಗಲಾಟೆ ಮಾಡಿದ್ದು ಸನ್ಮಾನ ಸಿದ್ದರಾಮಯ್ಯನವರೇ? KPC ಅಧ್ಯಕ್ಷರೇ, ನೀವ್ ಯಾಕೆ ಸುಮ್ಮನಿದಿರಿ? ನಿಮ್ಮ ಕಾಂಗ್ರೆಸ್ ಶಾಸಕರ ಮನೆ ಮೇಲೆ ಅಲ್ಲಿ ಆದ್ರು ನಿಮ್ ವೋಟ್ ಬ್ಯಾಂಕ್ ಮುಖ್ಯನೋ? ಈ ರಾಜ್ಯದಲ್ಲಿ, ದೇಶದಲ್ಲಿ ಅಶಾಂತಿ ಮೂಡೋದು ಮುಖ್ಯನೋ? ಶಾಂತಿ ಇರ್ಬೇಕು, ಶಾಂತಿ ಸಾಮರಸ್ಯ ಇರ್ಬೇಕಂದ್ರೆ ಯಾರು ತಪ್ಪು ಮಾಡಿದವ್ರೆ, ಕೈಘಟನೆ ಮಾಡಿದ್ರೆ ಅಂತವ್ರು ಬಂಧಿಸ್ಬೇಕಂತ ಹೇಳಿ ಒತ್ತಾಯ ಮಾಡಿದ್ರೆ ನಿಜವಾಗ್ಲೂ ನಾವು ಪ್ರತಿಪಕ್ಷಗಳು ಮೆಚ್ಚಿಕೊಂತೀವಿ. ಇದರಲ್ಲಿ SDPI ಇರ್ಬೋದು, KFD ಸಂಘಟನೆಗಳು ನೇರ ಇದಕ್ಕೆ ಕಾರಣ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಯಾಕೆ ಬ್ಯಾನ್ ಮಾಡ್ಲಿಕ್ಕೆ ಮುಂದಾಗ್ತಿಲ್ಲ? ನೇರವಾಗಿ ಆರೋಪ ಮಾಡ್ತಾರೆ ಬಿಜೆಪಿ ನಾಯಕರು. ತೇಜಸ್ವಿ ಸೂರ್ಯ ಅವರ ಮೇಲೂ ಕೂಡ ದಾಳಿ ಆದ್ಮೇಲೆ, ರುದ್ರೇಶ್ ಅವರ ಕೊಲೆ ಆದಂತಹ ಸಂದರ್ಭದಲ್ಲಿ, ಮೈಸೂರಿನಲ್ಲಿ ರಾಜು ಎಂಬುವರ ಕೊಲೆ ಆದಂತಹ ಸಂದರ್ಭದಲ್ಲಿ, ತನ್ವೀರ್ ಸೇಠ್ ಅವರ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ, ಮಡಿಕೇರಿಯಲ್ಲಿ ಆಯ್ತು. ಇಂತ ಕೈಗೆ ನಮ್ಮ ಹಿಂದೂ ಮುಖಂಡರುಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗಿದೆ. ಇದನ್ನೆಲ್ಲ ನಾವು ಸಹಿಸಲ್ಲ ಸರ್. ನಿಜವಲ್ಲೂ ನಮ್ಮ ಸರ್ಕಾರ ಕಠಿಣ ಕ್ರಮ. ನಿಮ್ ಸರ್ಕಾರಗಳೇ ಇದೆ ಇಲ್ಲಿ ರಾಜ್ಯದಲ್ಲಿ ಬಂದು 1.25 ವರ್ಷ ಆಗ್ತಾ ಇದೆ, ಅಲ್ಲಿ 6 ವರ್ಷ ಆಯ್ತು ಸರ್. ಈಗ ಕೇಂದ್ರದಲ್ಲಿ, ರಾಜ್ಯದಲ್ಲಿ ನಮ್ಮ ಎರಡೂ ಸರ್ಕಾರ ಇದೆ. ನಾವು ಇಂಥ ಕೈಘಟನೆಗಳನ್ನ ಖಂಡಿತ ಸರ್ಕಾರ ಕ್ಷಮಿಸಲ್ಲ. ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಇನ್ನೊಂದ್ ಕಡೆ ಕಾಂಗ್ರೆಸ್ನ ಶಾಸಕರಾಗಿರುವಂತ ತನ್ವೀರ್ ಸೇಠ್ ಅವರು ಹೇಳಿದ್ರು, ಸರ್, ರಾಮ ಮಂದಿರ ಶಿಲಾನ್ಯಾಸ ದಿನದಿಂದಲೇ ಈ ಪಿತೂರಿಗಳಾಗ್ತಾ ಇದೆ. ಈಗ ಆ ನವೀನ್ ಎಂಬಾತ ಪೋಸ್ಟ್ ಅನ್ನ ಹಾಕಿರುವಂತದ್ದು ಜಸ್ಟ್ ನೆಪವಾಗಿ ಸಿಗ್ತಾ ಇದೆ ಅಷ್ಟೇ ಅಂತ. ಒಂದು ಈಗ ನಾನು ಹೇಳಿ ಒಂದ್ ಮಾತು ಹೇಳಿದೆ, ಹಿಂದೂ ದೇವತೆಗಳ ಬಗ್ಗೆ ಮತ್ತು ಹಿಂದೂ ಮುಖಂಡರ ಬಗ್ಗೆ ಅಥವಾ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅವಹೇಳನಕರ ಮತ್ತು ಅಶ್ಲೀಲವಾದ ಪೋಸ್ಟ್ಗಳನ್ನ ಹಾಕಿದರೆ ಇದೇ ಕಾಂಗ್ರೆಸ್ಸಿನ ಮುಖಂಡರು, ಕೆಲವು ಭಯೋತ್ಪಾದಕರು ಆ ಸಂದರ್ಭದಲ್ಲಿ ಪುಣ್ಯಾತ್ಮರು ಎಲ್ಲಿ ಹೋಗಿದ್ರು? ರಾಮ ಮಂದಿರ ಶಿಲಾನ್ಯಾಸದಿಂದ ಕೋಮರಸ್ಯ ಕದಡುವುದಕ್ಕೆ ಕೆಲವರು ಈ ಹಿಂಬಾಗಿಲಿಂದ ಇಂಥ ಘಟನೆಗಳನ್ನ ಒಂದು ರೀತಿ ಪ್ರಚೋದನೆ ಮಾಡ್ತಿದ್ದಾರೆ. ಸರಿ, ಇನ್ನೊಂದು ಇಲ್ಲಿ ಒಂದೇ ದಿನದಲ್ಲಿ ಕೇವಲ ಒಂದು ಪೋಸ್ಟಿಗೋಸ್ಕರ 3 ಕಡೆ 2 ಸ್ಟೇಷನ್ಗಳನ್ನ ಧ್ವಂಸ ಮಾಡ್ತಾರೆ, ಶಾಸಕರ ಮನೆಗಳಿಗೆ ಬೆಂಕಿ ಹಚ್ತಾರೆ, ಸುತ್ತಮುತ್ತ ಇರುವಂತ ಮನೆಗಳ ಮೇಲೆ ಬೆಂಕಿ ಹಚ್ತಾರೆ ಅಂದ್ರೆ ಕೇವಲ ಒಂದೇ ಒಂದು ದಿನದಲ್ಲಿ ಪೋಸ್ಟಿಗೋಸ್ಕರ ಈ ರೀತಿಯಾಗಿ ಆಗಿರೋದಿಲ್ಲ ಅಂತ ಅನ್ಕೊಳ್ತೀರಲ್ವಾ? 4-5 ದಿನ ಪ್ರಿಪರೇಷನ್ ಇರುತ್ತೆ ಅಲ್ವಾ ಇದಕ್ಕೆ? ಇದು ಒಂದು ನೆಪ. ಕೇಂದ್ರದಲ್ಲಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ. ಏನಾದ್ರೂ ಮಾಡಿ ಸರ್ಕಾರಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಕಳಂಕ ಹಚ್ಚಬೇಕಂತ ಹೇಳಿ ಈ ಕೋಮು ರಸ್ತೆ ಏನಿವತ್ತು ಯಾವುದೇ ಗಲಭೆಗಳಾಗಿಲ್ಲ ನಮ್ಮ ದೇಶದ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ. ಇದೇ ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ಕೋಮು ಗಲಭೆ ನಿರಂತರ ನಡೀತಾ ಇತ್ತು. ಇವತ್ತು ಕೋಮು ಗಲಭೆಗಳನ್ನ ನಮ್ಮ ಸರ್ಕಾರ ಹಚ್ಚಿಕ್ಕಿದೆ. ಇದನ್ನು ಸಹಿಸಲಾರದೆ ಹಿಂಬಾಗಿಲಿಂದ ಕಾಂಗ್ರೆಸ್ ಮುಖಂಡರು ಇದಕ್ಕೆ ಕಾರಣ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಓಕೆ, ಥ್ಯಾಂಕ್ ಯು ರೇಣುಕಾಚಾರ್ಯ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸೊ ಇದೇ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮುನಿರಾಜು, ನೇರ ಸಂಪರ್ಕದಲ್ಲೇ ಇದ್ದಾರೆ. ಎಸ್ ಮುನಿರಾಜು, ಮಾಹಿತಿಯನ್ನ ಹೇಳ್ತಾ ಹೋಗ್ತಾ ಇದ್ರಿ, ಗೋ ಹೆಡ್. ಪೃಥ್ವಿ, ಈಗಾಗಲೇ ಪೊಲೀಸರು ಸಹ ಇದೇ ಒಂದು ಆಧಾರದಲ್ಲಿ ಒಂದು ತನಿಖೆಯನ್ನು ಸಹ ಮಾಡ್ತಿರುವಂಥದ್ದು. ಯಾಕಂದ್ರೆ 2 ಕಾರ್ಯಕರ್ತರು ಅಲ್ಲಿ ಸಿಗ್ತಾರೆ, ಅವರು ಮೈಕಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ, ಏನು ಪೊಲೀಸರನ್ನ ಸಮಾಧಾನ ಮಾಡೋ ರೀತಿ ಅಥವಾ ಪೊಲೀಸರಿಗೆ ಸಪೋರ್ಟ್ ಮಾಡೋ ರೀತಿ ಅನೌನ್ಸ್ ಮಾಡಿಕೊಂಡು ನಂತರ ಪ್ರವೋಕ್ ಮಾಡಿ ಗಲಾಟೆಯನ್ನು ಸಹ ಎಬ್ಬರಿಸಿದ್ರು ಅಂತೇಳಿ ಒಂದು ಅನುಮಾನ ಈಗ ಅವ್ರ ಮೇಲೆ ವ್ಯಕ್ತವಾಗಿದ್ದು, ಇಬ್ಬರನ್ನು ಸಹ ಈಗಾಗಲೇ ಪೊಲೀಸರು ಬಂಧಿಸಿ ಒಂದು ತೀವ್ರ ವಿಚಾರಣೆಯನ್ನು ಸಹ ಮಾಡ್ತಿರುವಂಥದ್ದು. ಯಾಕಂದ್ರೆ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಗುಂಪನ್ನು ಕಟ್ಕೊಂಡು ಬಂದು ಗಲಭೆ ಸೃಷ್ಟಿಸಿದ್ರ ಮತ್ತೆ ಹಾನಿ ಮಾಡಿದ್ರ ಅಂತೇಳಿ ಸಾಕಷ್ಟು ಅನುಮಾನಗಳು ಈಗ ಪೊಲೀಸರಿಗೂ ವ್ಯಕ್ತ ಆಗಿದ್ದು, ಈ ಬಗ್ಗೆ ಒಂದು ವಿಶೇಷ ತಂಡ ತನಿಖೆಯನ್ನು ಸಹ ಮಾಡ್ತಾ ಇದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು, ನಿಮ್ಮೆಲ್ಲ ಡೀಟೇಲ್ಸ್